ಹುದ್ದೆಯಲ್ಲಿ ವೇತನ ಎಷ್ಟು, ಅಪ್ಲೈ ಮಾಡಲು ಕೊನೆಯ ದಿನಾಂಕ ಯಾವಾಗ ಅಂತ ಹೇಳ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇನ್ನೂವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ಕೆಲಸಕ್ಕೆ ಅರ್ಜಿ ಹಾಕಿರೋ ಸಂಖ್ಯೆ ತುಂಬ ಕಡಿಮೆ ಇದೆ. ಸೊ ಕಾಂಪಿಟೇಷನ್ ಕಡಿಮೆ ಇದೆ. ಸೊ ಅಪ್ಲೈ ಮಾಡಿದ್ರೆ ನಿಮ್ಗೆ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮಿಸ್ ಮಾಡ್ದೇ ಅಪ್ಲೈ ಮಾಡಿ. ಸೊ ಫ್ರೆಂಡ್ಸ್, ನೀವೆಲ್ಲಿ ನೋಡ್ಬೋದು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ನ್ಯಾಯಾಲಯದಲ್ಲಿ ಹೊಸ ಅಧಿಸೂಚನೆ ಪ್ರಕಟಗೊಂಡಿದೆ. ಮತ್ತು ಅರ್ಜಿ ಸಲ್ಲಿಸಲು ಅಗತ್ಯ ಇರುವ ವಿದ್ಯಾರ್ಹತೆ, ವಯೋಮಿತಿ ಮತ್ತು ವೇತನ ಶ್ರೇಣಿ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ಮುಂದೆ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಇಲಾಖೆ ಹೆಸರು ಬಂದ್ಬಿಟ್ಟು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ನ್ಯಾಯಾಲಯ. ಹುದ್ದೆ ಹೆಸರು ಬಂದ್ಬಿಟ್ಟು ಬೆರಳಚ್ಚುಗಾರ ಮತ್ತು ಜವಾನ, 2 ಟೈಪ್ ಹುದ್ದೆಗಳು ಖಾಲಿ ಇದ್ದಾವೆ. ಸೊ ಟೋಟಲ್ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 58 ಹುದ್ದೆಗಳು ಖಾಲಿ ಇದ್ದಾವೆ. ಅರ್ಜಿ ಸಲ್ಲಿಸೋ ಬಗ್ಗೆ ನೀವು ಆನ್ಲೈನ್ನಲ್ಲಿ ಅಪ್ಲೈ ಮಾಡಬೇಕಾಗಿರುತ್ತೆ. ಸೊ ಮುಂದೆ ನೋಡ್ಕೊಂಬರೋಣ ಬನ್ನಿ. ವಿದ್ಯಾರ್ಹತೆ ಬಂದ್ಬಿಟ್ಟು ಬೆರಳಚ್ಚುಗಾರ. ಈ ಹುದ್ದೆಗೆ ಅಭ್ಯರ್ಥಿಗಳು ದ್ವಿತೀಯ PUC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ 3 ವರ್ಷಗಳ ಡಿಪ್ಲೊಮೊ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತಸ್ತಮಾನದ ವಿದ್ಯಾರ್ಹತೆ ಹೊಂದಿರಬೇಕು. ಜೊತೆಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸುವ ಕನ್ನಡ ಮತ್ತು ಇಂಗ್ಲಿಷ್ ಪ್ರೌಢ ದರ್ಜೆ ಬೆರಳಚ್ಚು ಪರೀಕ್ಷೆ ಅಥವಾ ಡಿಪ್ಲೊಮೊ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆ ಅಥವಾ ತಸ್ತಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಅಂದರೆ ಮೆಜಾರಿಟಿ ವಿದ್ಯಾರ್ಥಿಗಳು ನಿಮ್ಮದು PUC ಪಾಸಾಗಿದ್ರೆ ಸಾಕು, ನೀವು ಇದಕ್ಕೆ ಅಪ್ಲೈ ಮಾಡೋಕ್ಕೆ ಅರ್ಹರಾಗಿರ್ತೀರ. PUC ಆಗಿರಬೇಕು, ಇಲ್ಲ 10th ಆಗಿದ ತಕ್ಷಣ ಡಿಪ್ಲೊಮೊ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್, ಮಾಮೂಲಿ ಡಿಪ್ಲೊಮೊ ಕಂಪ್ಲೀಟ್ ಆಗಿದ್ರೆ ಸಾಕು. ಡಿಪ್ಲೊಮೊ ಅಥವಾ PUC ಯಾವುದಾದ್ರು ಒಂದು ನಿಮ್ಗೆ ಕಂಪ್ಲೀಟ್ ಆಗಿದ್ರೆ ನೀವು ಇದಕ್ಕೆ ಅಪ್ಲೈ ಮಾಡೋಕ್ಕೆ ಅರ್ಹರಾಗ್ತೀರಾ. ಸೊ ಜವಾನ ಹುದ್ದೆಗೆ ಏನು ವಿದ್ಯಾರ್ಹತೆ ಇರಬೇಕು ಅಂತ ನೋಡ್ಕೊಂಬರೋದಾದರೆ, ನೀವು ಅಭ್ಯರ್ಥಿಗಳು 10ನೇ ತರಗತಿ ಉತ್ತೀರ್ಣರಾಗಿರಬೇಕು ಅಥವಾ ತಸ್ತಮಾನದ ವಿದ್ಯಾರ್ಹತೆ ಹೊಂದಿರಬೇಕು. ಕನ್ನಡವನ್ನು ಓದುವ ಮತ್ತು ಬರೆಯುವ ಸಾಮರ್ಥ್ಯ ಹೊಂದಿರಬೇಕು. ಜವಾನ ಹುದ್ದೆಗೆ ನಿಮ್ಗೆ ಅಪ್ಲೈ ಮಾಡೋಕ್ಕೆ ನಿಮ್ಮದು 10th ಪಾಸ್ ಆಗಿದ್ದರೆ ಸಾಕು, ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ನಿಮಗೆ ಕನ್ನಡ ಓದೋಕ್ಕೆ ಮತ್ತು ಬರೆಯೋಕ್ಕೆ ಗೊತ್ತಿರಬೇಕು ಸಾಕು. ಅಷ್ಟೇ ಇವರು ವಿದ್ಯಾರ್ಹತೆಯನ್ನು ನಿಗದಿಪಡಿಸಿದ್ದಾರೆ ನೋಟಿಫಿಕೇಷನಲ್ಲಿ. ಸೊ ನೆಕ್ಸ್ಟ್ ವಯೋಮಿತಿ ನೋಡ್ಕೊಂಬರೋದಾದರೆ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕಕ್ಕೆ ಅಭ್ಯರ್ಥಿಗಳು ಕನಿಷ್ಠ 18 ವರ್ಷಗಳನ್ನು ಪೂರೈಸಿರಬೇಕು. ಮಿನಿಮಮ್ 18 ಆಗಿರಬೇಕು. ಸೊ ಸಾಮಾನ್ಯ ಅಭ್ಯರ್ಥಿಗಳಿಗೆ ಗರಿಷ್ಠ 35 ವರ್ಷ, ಪ್ರವರ್ಗ 2A 2B 3A 3B ಅಂದರೆ OBC ಅಭ್ಯರ್ಥಿಗಳಿಗೆ 38 ವರ್ಷ ಮತ್ತು SC ST ಪ್ರವರ್ಗ 1 ಅವರಿಗೆ ಗರಿಷ್ಠ 40 ವರ್ಷಗಳನ್ನ ನಿಗದಿಪಡಿಸಿದ್ದಾರೆ. ವೇತನ ಶ್ರೇಣಿ ನೋಡ್ಕೊಂಬರೋದಾದರೆ, ವೇತನ ಶ್ರೇಣಿ ಬೆರಳಚ್ಚುಗಾರ ಇದಕ್ಕೆ 21,400ರಿಂದ 42,000 ನಿಗದಿಪಡಿಸಿದ್ದಾರೆ. ಮತ್ತು ಜವಾನ ಹುದ್ದೆಗೆ 17,000ರಿಂದ 28,950 ವೇತನ ಶ್ರೇಣಿಯನ್ನು ನಿಗದಿಪಡಿಸಿದ್ದಾರೆ. ಸೊ ಮುಂದೆ ನೋಡ್ಕೊಂಬರೋಣ ಬನ್ನಿ. ಅರ್ಜಿ ಶುಲ್ಕ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂದರೆ, ಸಾಮಾನ್ಯ ಅಭ್ಯರ್ಥಿಗಳಿಗೆ 200 ರೂಪಾಯಿ ಅರ್ಜಿ ಶುಲ್ಕ ನೀಡಿದ್ದಾರೆ ಮತ್ತು OBC ಅಭ್ಯರ್ಥಿಗಳಿಗೆ 100 ರೂಪಾಯಿ ಅರ್ಜಿ ಶುಲ್ಕ ನಿಗದಿಪಡಿಸಿದ್ದಾರೆ. SC ST ಪ್ರವರ್ಗ 1 ಅವರಿಗೆ ಯಾವುದೇ ಶುಲ್ಕನ ನಿಗದಿಪಡಿಸಿಲ್ಲ. ನೀವು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಅಥವಾ UPI ಮೂಲಕ ನೀವು ಪೇ ಮಾಡ್ಬೋದು ನೀವು ಅಪ್ಲೈ ಮಾಡಬೇಕಾದ್ರೆ. ಆಯ್ಕೆ ವಿಧಾನ ಯಾವ ರೀತಿ ಅಂತ ನೋಡ್ಕೊಂಬರೋದಾದರೆ, ಬೆರಳಚ್ಚುಗಾರ ಹುದ್ದೆಗೆ ನಿಗದಿಪಡಿಸಿದ ವಿದ್ಯಾರ್ಹತೆ ಪರೀಕ್ಷೆಯಲ್ಲಿ ಪಡೆದ ಒಟ್ಟು ಅಂಕ ಶೇಕಡಾವಾರು, ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಅಂಕ ಶೇಕಡಾವಾರು ಮತ್ತು ಸಂದರ್ಶನ ಪಡೆದ ಅಂಕ ಇವುಗಳ ಮೊತ್ತದ ಆಧಾರದ ಮೇಲೆ ಜ್ಯೇಷ್ಠತೆಯ ಅನುಸಾರ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಲಾಗುವುದು. ಇದಕ್ಕೆ ಒಂದು ಎಕ್ಸಾಮ್ ಮಾಡ್ತಾರೆ ಬೆರಳಚ್ಚುಗಾರ ಹುದ್ದೆಗೆ. ಆ ಎಕ್ಸಾಮಲ್ಲಿ ನೀವು ಗಳಿಸಿದ ಅಂಕ ಶೇಕಡಾವಾರು ತಗೋತಾರೆ ಮತ್ತು ನಿಮಗೆ ಸಂದರ್ಶನ ಕೂಡ ಮಾಡ್ತಾರೆ. 1:10 ರೇಷಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಸಂದರ್ಶನ ಇಡ್ತಾರೆ. ಮತ್ತು ಅವೆರಡು ಕೂಡಿಸಿ ಅಂಕ ಎಷ್ಟು ಬರುತ್ತೆ ಅದ್ರ ಮೇಲೆ ಮೆರಿಟ್ ಲಿಸ್ಟ್ನ ತಯಾರು ಮಾಡ್ತಾರೆ. ಆ ಮೆರಿಟ್ ಲಿಸ್ಟ್ನ ತಯಾರು ಮಾಡಿಬಿಟ್ಟು ನಂತರ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಸೊ ಜವಾನ ಹುದ್ದೆಗೆ 10ನೇ ತರಗತಿಯಲ್ಲಿ ಪಡೆದ ಗರಿಷ್ಠ ಅಂಕಗಳ ಅರ್ಹತೆ ಮೇಲೆ ಸಂದರ್ಶನ ನಡೆಸಿ ಆಯ್ಕೆ ಮಾಡಿಕೊಳ್ಳಲಾಗುವುದು. ಜವಾನ ಹುದ್ದೆಗೆ ನೀವು 10th ಮಾರ್ಕ್ಸ್ ಎಷ್ಟು ತೆಗ್ದಿರೋ ಅದರ ಆಧಾರದ ಮೇಲೆ ಆಯ್ಕೆ ಮಾಡ್ಕೊಳ್ಳಲಾಗುತ್ತೆ ಸಂದರ್ಶನ ನಡೆಸ್ಬಿಟ್ಟು. ಸೊ ನಿಮ್ಮದು 10th ಹೈ ಮೆರಿಟ್ ಏನಾರು ಇದ್ದರೆ ನೀವು ಇದಕ್ಕೆ ಅಪ್ಲೈ ಮಾಡಿದ ತಕ್ಷಣ ಸಿಕ್ಬಿಡುತ್ತೆ ಜವಾನ ಹುದ್ದೆ. ಮತ್ತು ಇದಕ್ಕಾದರೆ ನಿಮಗೆ ಎಕ್ಸಾಮ್ ನಡೆಸ್ತಾರೆ. ಇದಕ್ಕೆ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ. ಸೊ ಪ್ರಮುಖ ದಿನಾಂಕಗಳು ನೋಡ್ಕೊಂಬರೋದಾದರೆ, ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಸ್ಟಾರ್ಟ್ ಆಗಿರೋದು ಮಾರ್ಚ್ 12, 2024. ಕೊನೆಯ ದಿನಾಂಕ ಬಂದ್ಬಿಟ್ಟು ಏಪ್ರಿಲ್ 10, 2024. ಅಷ್ಟರೊಳಗೆ ಅಪ್ಲೈ ಮಾಡಿ. ನೋಟಿಫಿಕೇಷನ್ ಮತ್ತು ಅಪ್ಲೈ ಮಾಡೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಆ ನೋಟಿಫಿಕೇಷನ್ನ ಕ್ಲಿಯರ್ ಕಟ್ಟಾಗಿ ಓದ್ಬಿಟ್ಟು ನಂತರ ಅಪ್ಲೈ ಅಂದ್ಬಿಟ್ಟು ಆ ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡ್ಬೋದು. ಅರ್ಜಿ ಶುಲ್ಕ ಕೂಡ ಕಡಿಮೆ ಇದೆ ಇದರಲ್ಲಿ. ಜನರಲ್ ಮೆರಿಟ್ ಅವ್ರಿಗೆ 200 ಮತ್ತು OBC ಅವ್ರಿಗೆ 100 ಮತ್ತು SC ST ಪ್ರವರ್ಗ 1 ಅವ್ರಿಗೆ ಯಾವುದೇ ಅರ್ಜಿ ಶುಲ್ಕ ನಿಗದಿಪಡಿಸಿಲ್ಲ. ಸೊ ಅಪ್ಲೈ ಮಾಡಿ.